ಸರ್ ರಿಲೀಸ್ ಬಂದು ಈಗಾಗಲೇ ಒಂದು 170 ಥಿಯೇಟ್ರ್ ಕನ್ಫರ್ಮ್ ಆಗಿದೆ. ಅದರಲ್ಲಿ 56 ಥಿಯೇಟ್ರ್ 3D ಕನ್ಫರ್ಮ್ ಆಗಿದೆ. KG ರೋಡಲ್ಲಿ ಈಗಾಗಲೇ ನಾಳೆ ಮಧ್ಯಾಹ್ನದೊಳಗಡೆ ಒಂದು ಪ್ರೊಜೆಕ್ಷನ್ ನೋಡ್ತಾ ಇದ್ದೀವಿ, 3D ಪ್ರೊಜೆಕ್ಷನ್ನು. ಸ್ಕ್ರೀನ್ ಬಂದು ಅದು ಡೈರೆಕ್ಟು USA ಇಂದ ಇಂಪೋರ್ಟ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾರಂಥ ಒಂದು ಸ್ಕ್ರೀನ್. ಅದು ಭಾಳ ಒಳ್ಳೆ ಸ್ಕ್ರೀನು. ಯಾಕೆಂದರೆ ಫಸ್ಟ್ ಟೈಮ್ ಒಂದು ಕನ್ನಡ ಪಿಕ್ಚರ್ನ, ಒಂದು ಕನ್ನಡ ಸಿನಿಮಾನ 3D ಮಾಡ್ತಾ ಇರೋದ್ರಿಂದ ನಮ್ಮ ಜನಗಳಿಗೆ ಎಲ್ಲೋ ಒಂದು ಕಡೆ ಹೆಚ್ಚು ನಿರೀಕ್ಷೆ ಇರುತ್ತೆ. ಅದು ಹುಸಿ ಆಗಬಾರ್ದು. ಅವರು ಬಂದು ನೋಡಿ ನಮ್ಮ ಚಿತ್ರ ಬೇರೆ ಪರಭಾಷಾ ಚಿತ್ರಗಳಿಗಿಂತ ಚೆನ್ನಾಗಿದೆ ಅನ್ನೋ ಒಂದು ಅಭಿಪ್ರಾಯ ಬರಲಿ ಅನ್ನೋ ಉದ್ದೇಶದಿಂದ ಒರಿಜಿನಲ್ ಸ್ಕ್ರೀನ್ ಬಂದು ಒಂದು 4 ವೆರೈಟೀಸಲ್ಲಿ ಸಿಗುತ್ತೆ. ಅದು ಯಾವುದು ಬೇಡ ಅಂತ ಟಾಪ್ 1 ಯಾವುದಿದೆ ಅದನ್ನು ತರಿಸಿ ಫಿಕ್ಸ್ ಮಾಡ್ತಾಯಿದ್ದೀವಿ. ನಾಳೆ ಅಲ್ಲಿಂದ ಪ್ರೊಜೆಕ್ಷನ್, ನಾಳೆ ಟ್ರಯಲ್ ನೋಡ್ತಾ ಇದ್ದೀವಿ. ಬುಧವಾರ ರಾತ್ರಿ ಅಷ್ಟರೊಳಗಡೆ ಎಲ್ಲ ಥಿಯೇಟ್ರು 3Dನ ನಾವು ಟ್ರಯಲ್ ನೋಡಿರ್ತೀವಿ. ಗುರುವಾರ ಬೆಳಗ್ಗೆನೇ ಶೋಗೆ ಎಲ್ಲ ಕಡೆ ರೆಡಿ ಇರುತ್ತೆ. 10ನೇ ತಾರೀಕು ಚಿತ್ರ ಬಿಡುಗಡೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಯಾವ ಆಗು ಹೋಗುಗಳು ಅದು ಇದು ಅಂತ ಏನು ಗೊಂದಲ ಇದ್ರೂ ಅದು ಬಗೆಹರಿಯುತ್ತೆ. 10ನೇ ತಾರೀಕು ಬಿಡುಗಡೆ ಆಗೋದ್ರಲ್ಲಿ ಯಾವುದೂ ಅನುಮಾನ ಬೇಡ. ಈಗ ಒಟ್ಟು 3D 60 ಥಿಯೇಟ್ರ್ ಮಾಡ್ಬೇಕಂತಿದ್ವಿ. ಅದರಲ್ಲಿ 56 ಥಿಯೇಟ್ರ್ ಕ್ಲಿಯರ್ ಆಗಿದೆ. ಇನ್ನೊಂದು 4 ಥಿಯೇಟ್ರನ್ನ ಸ್ವಲ್ಪ ಕೊಡೋಣ ಬೇಡವಾ ಅನ್ನೋ ಡಿಸ್ಕಷನಲ್ಲಿದೆ. ಆ ಸೆಂಟ್ರ್ಗಳು ಬೇಕಾ ಬೇಡವಾ ಅಂತ. ಸರ್ ಎಲ್ಲ ಮೈನ್ ಸೆಂಟ್ರಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೊಡ್ತಾ ಇದ್ದೀವಿ. ತಮ್ಗೆ ಎಂಥ ಸೆಂಟ್ರ್ ಕೊಡ್ತಾ ಇದೀವಿ ಅಂತ ಉದಾಹರಣೆ ಕೊಡ್ತೀನಿ. ಈಗ ಎಕ್ಸಾಂಪಲ್ ಹಾಸನ್ನು ನಮಗೆ 3D ಬೇಕೇ ಬೇಕು. ಹಾಸನ್ನು SBG ಕೊಡ್ತಾ ಇದ್ದೀವಿ. ಈಗ ಮೈಸೂರು 3D ಇದೆ, ಬೆಂಗಳೂರು 3D ಇದೆ, ನಮಗೆ ಮಂಡ್ಯ 3D ಇಲ್ಲ. 3D ಇಲ್ಲದೆ ಇರೋದ್ರಿಂದ ಮಂಡ್ಯ ಗುರುಶ್ರೀ ಕೊಡ್ತಾ ಇದ್ದೀವಿ. ಈ ಥರ ಸೆಂಟ್ರ್ಗಳನ್ನ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಮೇಂಟೈನ್ ಮಾಡ್ತಾರೆ ಸರ್. ಈಗಾಗಲೇ ಆಲ್ಮೋಸ್ಟ್ ನಮಗೆ ಒಂದೊಂದು ಸ್ಕ್ರೀನು ಸೈಜ್ ಮೇಲೆ ಒಂದು 1 ಡೇ, ಹಾಫ್ ಡೇ ಇಷ್ಟೇ ಪ್ರೋಗ್ರಾಮ್ ಇರೋದು ಅದಕ್ಕೆ. ಆಮೇಲೆ ನಾವು ಕೊಡ್ತಾ ಇರೋದು ಬಂದು ನಮಗೆ KG ರೋಡಲ್ಲಿ ಇದುವರೆಗೂ ಪ್ರೊಜೆಕ್ಟ್ರ್ ಇತ್ತು. ಫಸ್ಟ್ ಟೈಮಾಗ ನಾವು UFO ಜೊತೆ ಮಾತಾಡಿ ನಮ್ಮ 3D ಪ್ರೊಜೆಕ್ಟ್ರ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಕಡೆ ಏನು ಮಾಡಿದ್ದೀವಿ ಅಂದರೆ ಆಲ್ರೆಡಿ UFO ಪ್ರೊಜೆಕ್ಟ್ರ್ ಇದೆ, ಅದಕ್ಕೆ ಅಡಿಷ್ನಲ್ ಪ್ರೊಜೆಕ್ಟ್ರ್ ಒಂದು ಸೇರಿಸ್ಕೋಬೇಕು, ಬಟ್ ಸಿಲ್ವರ್ ಸ್ಕ್ರೀನ್ ಮಾಡಬೇಕು. ಈ 2 ಅಡಿಷ್ನಲ್ ಬರೋದ್ರಿಂದ ಆಲ್ರೆಡಿ UFO ಅಥವಾ ಕ್ಯೂಬ್ ಇರೋ ಕಡೆ ಅಡಿಷ್ನಲ್ ಪ್ರೊಜೆಕ್ಟ್ರ್ ಬರುತ್ತೆ ಹೊರತು, ಬಟ್ ಒಂದು ಸ್ಕ್ರೀನ್ ಬರುತ್ತೆ ಅಷ್ಟೇ. ಇನ್ನು ಬೇರೆ ಅಂಥ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ಸ್ಪೆಕ್ಸ್ ಈಗಾಗಲೇ ಬಂದಿದೆ. ಈಗ ಸುಮಾರು ಒಂದು ನಮ್ಮ 60 ಥಿಯೇಟ್ರಿಗೂ ಎಷ್ಟು ಬೇಕೋ ಅಷ್ಟೂ ನಮ್ಮ ಹತ್ರ ಸ್ಟಾಕ್ ರೆಡಿ ಇದೆ. ಈಗ ಡೆಲಿವರಿ ತೊಗೊಂಡಾಗಿದೆ ಸರ್. ಟಿಕೆಟ್ ಕಾಸ್ಟ್ನ ಅಂಥ ಹೆಚ್ಚಿಗೆ ಮಾಡೋಂಥ ಉದ್ದೇಶ ಇಲ್ಲ. ಯಾಕಂದರೆ ಈ ಸಿನಿಮಾ 1 ವಾರದಲ್ಲೋ 3 ದಿವಸದಲ್ಲೋ ಅಥವಾ ಏನೋ ಒಂದು 2 ದಿನದಲ್ಲೇ ಜನಗಳ ಹತ್ರ ವಸೂಲಿ ಮಾಡೋ ಅನ್ನೋ ಉದ್ದೇಶ ನಮಗಿಲ್ಲ. ಒಂದು 4 to 5 ವೀಕ್ಸ್ ಕಲೆಕ್ಟ್ ಆಗೋ ಅಷ್ಟರೊಳಗಡೆ ನಿಧಾನಕ್ಕೆ ತೊಗೊಳ್ಳೋಣ ಅನ್ನೋ ಉದ್ದೇಶದಿಂದ ಜಾಸ್ತಿ ನಮ್ಮ ಜನಗಳ ಮೇಲೆ ಹೊರೆ ಆಗ್ತಾ ಇದೆ. ಇಲ್ಲ ಮತ್ತು ರೀಯೂಸಲ್ ಸರ್. ಅದನ್ನು ಕೆಲವು ಥಿಯೇಟ್ರ್ನಲ್ಲಿ ಕೆಲವು ಥರ ನೋಡಿ ಕ್ಯಾಲ್ಕುಲೇಟ್ ಮಾಡಬೇಕು ಸರ್. ಯಾಕಂದರೆ ನಮ್ಮ ಬೆಂಗಳೂರು ಸಿಟಿ ಒಂದು ಥರ ಮಾಡ್ಬೋದು, ಕೆಲವು ಸೆಂಟ್ರ್ಗಳಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ನಾವು ಎಲ್ಲದಕ್ಕೂ ಒಂದೇ ಯೂನಿಫಾರ್ಮ್ ರೇಟ್ ಮಾಡೋಕ್ಕೆ ಬರೋದಿಲ್ಲ, ತಪ್ಪಾಗತ್ತದು ಸರ್. ರೇಟ್ ಆಫ್ ಅಡ್ಮಿಷನ್ ಎಷ್ಟಿದೆ ಅನ್ನೋದು ಕೆಲವು ಕಡೆ ಕೆಲವು ಥರ ಇದೆ. ಅದನ್ನು ಕ್ಲಿಯರಾಗಿ ನಾವು ಕಮಿಟ್ಮೆಂಟ್ ಕೊಡೋದು ತಪ್ಪಾಗತ್ತೆ. ಇಲ್ಲ, ಡೆಪಾಸಿಟ್ಟು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಜನಗಳಿಗೆ ಡೆಪಾಸಿಟ್ ಕೊಟ್ಟು ಮತ್ತೆ ಥಿಯೇಟ್ರ್ ಒಳಗಡೆ ಹೋಗಿ ಮತ್ತೆ ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಆ ಗ್ಲಾಸ್ನ ಕಲೆಕ್ಟ್ ಮಾಡೋದಕ್ಕೆ ಒಂದು ಸಪ್ರೇಟ್ ಒಂದು ಸೆಕ್ಯೂರಿಟಿ ಏಜೆನ್ಸಿ ಜೊತೆ ಮಾತಾಡಿದ್ದೀನಿ. ಗ್ಲಾಸ್ನ ಕೊಡ್ತಾರೆ, ಮತ್ತೆ ಕಲೆಕ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ.
ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ದೀನಿ ಸರ್. ನೋಡೋಣ, ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನು ಡ್ಯಾಮೇಜ್ ಆದಾಗ ಚೆಕ್ ಮಾಡ್ತಾರೆ. ಬಟ್ ಡ್ಯಾಮೇಜ್ ಆಗೋಕ್ಕೆ ಚಾನ್ಸಸ್ ಕಡಿಮೆ, ಯಾಕಂದರೆ ಅದನ್ನು ಗ್ಲಾಸ್ನ ಸೆಲೆಕ್ಟ್ ಮಾಡೋದಂಥದ್ದು. ಯಾಕಂದರೆ ಒಂದು ಸ್ವಲ್ಪ ರಫ್ ಯೂಸಾಗಿ ಯಾರೋ ಮಕ್ಕಳು ತೊಗೊಂಡು ತಂದೆ ತಾಯಿ ಜನ ಬಂದಿರೋ ಟೈಮಲ್ಲಿ ಮಕ್ಕಳು ಮುರಿದಾಕಿದ್ರು ಅದು ಮುರಿದೇ ಇರುವಂಥ ಒಂದು ಗ್ಲಾಸ್ ಭಾಳ ಚೆನ್ನಾಗಿದೆ ಸರ್. ಅದು ನಮ್ಮ ರಾಕ್ಲೈನ್ ಅವ್ರಿಗೆ ಫುಲ್ ಡೀಟೇಲ್ ಗೊತ್ತು, ಯಾಕಂದರೆ ಅದು ಡಿಸ್ಟ್ರಿಬ್ಯೂಷನ್ ಅವರು ಕೊಟ್ಟು ಅವರು ಮಾಲಲ್ಲಿ ಆಲ್ರೆಡಿ ಇವಾಗ 3D ಥಿಯೇಟ್ರ್ ಇರೋದ್ರಿಂದ ಒಂದು 5-6 ವೆರೈಟೀಸ್ ಗ್ಲಾಸ್ ಬಂದಿತ್ತು. ಅದರೊಳಗಡೆ ಒಂದನ್ನ ನಾನೇ ಚೆಕ್ ಮಾಡಿ ಫೈನಲೈಸ್ ಮಾಡಿದ್ದೀನಿ. ಗ್ಲಾಸ್ ಅಂತೂ ಕ್ವಾಲಿಟಿ ಚೆನ್ನಾಗಿದೆ, ಅದು ತಂದಿರೋದೆಲ್ಲ ಅವ್ರಿಗೂ. ಸರ್ ಮಲ್ಟಿಪ್ಲೆಕ್ಸಲ್ಲಿ ಇರೋ ಕಡೆ ನಮ್ಮ ಅಭ್ಯಂತರ ಇಲ್ಲ. ಈಗ ಯಾಕಂದರೆ ಬರೀ ಮಲ್ಟಿಪ್ಲೆಕ್ಸು ಎಕ್ಸಿಸ್ಟಿಂಗ್ ಇದ್ದಂಥ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಸಿನಿಮಾ ಕೊಟ್ಟಿದ್ದರೆ ನಾವು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋವಂಥದ್ದು ಇರಲಿಲ್ಲ. ಈಗೇನಾಗಿದೆ ಅಂದರೆ ಅಡಿಷ್ನಲ್ ಮಲ್ಟಿಪ್ಲೆಕ್ಸು ನಾವು 40 ಥಿಯೇಟ್ರ್ವರೆಗೂ ನಾವು ಕನ್ವರ್ಟ್ ಮಾಡಿರೋದ್ರಿಂದ ಅದಕ್ಕೆ ನಾವೇ ಗ್ಲಾಸ್ ಕೊಡಬೇಕಾಗತ್ತೆ ಸರ್. ಇಲ್ಲ, ನಾವು ಆಡಿಯನ್ಸ್ಗೆ ಏನು ಟೈಮ್ ಮಾಡ್ತೀವೋ ಅದೇ ಟೈಮ್ ಸರ್. ಮಾಮೂಲಿ 10 o'clock ಏನು ಟೈಮಿಂಗ್ಸ್ ಇರೋದು ಅದೇ ಟೈಮೇ. ಯಾಕಂದರೆ ಮಾರ್ನಿಂಗು 5 o'clock 6 o'clock ಎಲ್ಲ ಕೊಟ್ಟು ಅವ್ರು ಎಲ್ಲೋ ಒಂದು ಕಡೆ ಈ ಸಿನಿಮಾ ನೋಡಬೇಕು ಅಂತ 4-5 ಅವರು ವೇಸ್ಟ್ ಮಾಡಿ ಮತ್ತೆ ಸಿನಿಮಾ ಬಂದು ಅದು ತೊಂದರೆ ಮಾಡೋದು ಬೇಡ. ರೆಗ್ಯುಲರಾಗಿ ನಾರ್ಮಲಾಗಿ ಏನು ಓಡ್ತಾ ಇದೀವಿ ಅದೇ ಥರ ಓದಿ. ಆಮೇಲೆ ಈ ಚಿತ್ರನ ಏನೋ ಒಂದು ಮಾಡಿದ್ದೀವಿ, ಇದನ್ನು 1 ವಾರದಲ್ಲೇ ಜನ ನೋಡ್ಬಿಡ್ಬೇಕು ಅಥವಾ 1-2 ವಾರದಲ್ಲೇ ನಮ್ಮ ಹಣ ಬರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಚಿತ್ರ ಬಿಡುಗಡೆನೂ ಮಾಡ್ತಾಯಿಲ್ಲ. ಈ ಚಿತ್ರ 3D ಇಡೀ ಕರ್ನಾಟಕ ರಾಜ್ಯದಂಥ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ಉದ್ದೇಶ ನಮಗಿರೋದು ಸರ್. 2 ಥಿಯೇಟ್ರನ್ನ ಮಾಡಿ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ದಂಗೆ ಆಗತ್ತೇನೋ ಅಂತ. ಯಾಕಂದರೆ ಒಂದು ಥಿಯೇಟ್ರ್ನಲ್ಲಿ ನಮಗೆ ಮಿನಿಮಮ್ ಪರ್ ಡೇ 5,000 ಜನ ಕೆಪಾಸಿಟಿ ಇದೆ ಅದಕ್ಕೆ. ಯಾಕಂದರೆ 1,200 ಸೀಟಿಂಗ್ ಕೆಪಾಸಿಟಿ ಇರೋವಾಗ 4,800 ಜನ ಪರ್ ಡೇ ನೋಡ್ತಾರೆ. ನಾವು ಒಂದೇ ಸಾರಿ ಇನ್ನೊಂದು ಥಿಯೇಟ್ರನ್ನ ಓಪನ್ ಮಾಡಿ ಒಂದು ದಿನಕ್ಕೆ 10,000 ಜನನ KG ರೋಡಲ್ಲಿ ನಾವು ತೊಗೊಳೋದು ಕಷ್ಟ ಆಗುತ್ತೆ. ಒಂದು ಸ್ಲೋ ಪ್ರೊಸೆಸಲ್ಲಿ ಹೋದರೆ ಒಳ್ಳೆಯದು. ಒಟ್ಟು ನಮ್ಮ ಭಾರತದಲ್ಲಿ ಇದುವರೆಗೂ 33 3D ಚಿತ್ರಗಳು ಬಂದಿದೆ. ತಾವೊಂದು ಸಾರಿ ಪರಿಶೀಲಿಸ್ಕೋಬೋದು. ಇದೊಂದು ನಿಜವಾಗ್ಲೂ ಒಳ್ಳೆಯ ಚಿತ್ರ, ಒಂದು ಅದ್ಧೂರಿಯಾದ ಚಿತ್ರ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಚಿತ್ರ 3Dಲಿ ನೋಡಿದವ್ರಿಗೆ. 2Dಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕಂದರೆ ಬರೀ 3D ಬಗ್ಗೆನೇ ಮಾತಾಡಬಾರ್ದು ನಾವು, ಯಾಕಂದರೆ 2Dನೂ ಕೂಡ ಆ ಥರ ಇರುತ್ತೆ. ಒಂದೇ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ 2Dಲಿ ಚಿತ್ರ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ, 3Dಲಿ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ಅದೇ ಡಿಫ್ರೆನ್ಸ್. ಅಲ್ಲ, ಅದೆಲ್ಲವೂ ಇರುತ್ತೆ. ಫ್ಯಾನ್ಸಿಗಂತೂ ಏನು ಬೇಕೋ ಅವೆಲ್ಲ ಇರುತ್ತೆ. ನನಗೆ ಈ ಪಿಕ್ಚರ್ ನೋಡಿದ್ರಲ್ಲಿ ಹೇಳಿದೆ, ನಿಮ್ಮ ಫ್ಯಾನ್ಸಿಗೆ ಹಬ್ಬ ಸರ್ ಈ ಚಿತ್ರ ಅಂತಲೇ ಹೇಳೋದು. ಫ್ಯಾನ್ಸಿಗೆ ಬೇಕಾದಂಥ ಎಲ್ಲ ವಿಷಯಗಳು ಇರುತ್ತೆ, ಪ್ಲಸ್ ಫ್ಯಾಮಿಲಿಗೆ ಬೇಕಾದಂಥ ವಿಷಯಗಳು ತುಂಬ ಇದೆ. ಯಾಕಂದರೆ ರಮ್ಯಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಒಂದು ಒಳ್ಳೆ ಸಾಮಾಜಿಕ, ಒಂದು ಒಳ್ಳೆ ಕಥೆ ಇರುವಂಥ ಚಿತ್ರ ಇದು. ಸೊ ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಕ್ಕಳಿಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದು. ಎಸ್ಪೆಷಲಿ ಮಕ್ಕಳ ಜೊತೆ ಬಂದು ಪ್ರತಿಯೊಬ್ಬರು ಫ್ಯಾಮಿಲಿಯವ್ರು ನೋಡಬೇಕಾದಂಥ ಚಿತ್ರ ಇದು. ಸೊ ನೋಡೋಣ, ಕನ್ನಡದಲ್ಲಿ ಈ ಒಂದು ಅದ್ಧೂರಿಯಾದಂಥ ಒಂದು ವಿಭಿನ್ನವಾದಂಥ ಪ್ರಯತ್ನ ಮಾಡಿದ್ದೀವಿ. ಕನ್ನಡಿಗರಿಗೆ ಬಿಟ್ಟಿದ್ದೀವಿ. ಕನ್ನಡ ಪಿಕ್ಚರ್ನ ಎಷ್ಟು ಎನ್ಕರೇಜ್ ಮಾಡ್ತಾರೆ, ಎಷ್ಟು ಇದು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದೀವಿ. ಅಂದರೆ ಹೌದು, ಅದೇ ಮಜಾ ಇದು ಮಾಸ್ ಥಿಯೇಟ್ರಲ್ಲಿ 3D ಆಗ್ತಿರೋದೇ ಮಜಾ. 3D ಚಿತ್ರಗಳು ನಿಮಗೆ ಮಲ್ಟಿಪ್ಲೆಕ್ಸಲ್ಲೂ ಮಜಾ ಕೊಡುತ್ತೆ. ಹಂಗೆ ನೋಡೋಕ್ಕೋದ್ರೆ ಮಲ್ಟಿಪ್ಲೆಕ್ಸಲ್ಲಿ ಜಾಸ್ತಿ ಜನ ನೋಡ್ತಾರೆ ಕನ್ನಡಿಗರು ಪಿಕ್ಚರ್ನ. ಸೊ ಮಲ್ಟಿಪ್ಲೆಕ್ಸಲ್ಲಿ ಜಾಸ್ತಿ ಜನ ನೋಡ್ತಾರೆ, ಬಟ್ ಮಾಸ್ ಥಿಯೇಟ್ರಲ್ಲಿ ಇನ್ನೂ ಮಜಾ ಇರುತ್ತೆ ಇದು 3Dಲಿ ನೋಡೋದಕ್ಕೆ. ಲುಕ್ ಅಂದರೆ ಯೂಶ್ವಲಿ ಗುಡ್ ಲುಕ್ಕೇ ಇರುತ್ತೆ. ಒಂದು 2-3 ಬೇರೆ ಥರ ಗೆಟಪ್ಸ್ ಬರುತ್ತೆ. ಅದು ಸಾಂದರ್ಭಿಕವಾಗಿ ಕರೆಕ್ಟಾಗಿ ಬರುತ್ತೆ. ಒಂದು ರಕ್ತ ಕಣ್ಣೀರು ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ, ಅದೊಂದು ಹೈಲೈಟ್ ಕ್ಯಾರೆಕ್ಟರ್ ಈ ಪಿಕ್ಚರಲ್ಲಿ. ಅದೇ ರಕ್ತ ಕಣ್ಣೀರು ಕ್ಯಾರೆಕ್ಟರ್ ಇನ್ನೊಂದು ಥರ ಆಗುತ್ತೆ. ಅದೊಂದು ಸ್ಪೆಷಲ್ ಇದಿದೆ. ಕ್ಲೈಮ್ಯಾಕ್ಸ್ ಹತ್ತತ್ರ ಸ್ಟೇಜಲ್ಲಿ ಒಂದು ಇದಿದೆ. ಅದೊಂದು ಏನೋ ಪೂರ್ಣ ಸಂಭಾಷಣೆ ಇರುವಂಥ ಒಂದು ದೃಶ್ಯ, ಅದೊಂಥರ ಸ್ಪೆಷಲ್ ಇದೆ. ಇಲ್ಲ, ಖಂಡಿತ ನೋಡಿ, ಇವಾಗ ಸಿನಿಮಾ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗಿದೆ.
ಇಲ್ಲಿ ಕತೆ ಇರಬೇಕು ಇರಬಾರ್ದು ಅನ್ನೋದೇನಿಲ್ಲ, ಚಿತ್ರ ಚೆನ್ನಾಗಿರಬೇಕು. ಕೆಲವು ಕತೆ ಇಲ್ದಿರೋ ಚಿತ್ರಗಳು ಚೆನ್ನಾಗಿರುತ್ತೆ, ಕೆಲವು ಕತೆ ಇರೋ ಚಿತ್ರಗಳು ಬೋರಿಂಗ್ ಆಗಿರುತ್ತೆ, ಚೆನ್ನಾಗಿರಲ್ಲ. ಸೊ ಅದು ಯಾವುದೇ ಒಂದು ಗ್ರಾಮರ್ ಇಲ್ಲ ಸಿನಿಮಾಗೆ. ಸಿನಿಮಾ ಚೆನ್ನಾಗಿರ್ಬೇಕಷ್ಟೇ. ನೋಡೋ ಪ್ರೇಕ್ಷಕ ಹಿಂಗೆ ನೋಡ್ತಾ ಇರ್ಬೇಕು ಪಿಕ್ಚರ್ನ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕೂತ್ಕೊಬಾರ್ದು ಅಷ್ಟೇ. ಹಿಂಗೆ ಕೂತ್ಕೊಂಡ್ರೆ ಅಲ್ಲೆಲ್ಲೋ ಬೋರ್ ಹೊಡಿತಾ ಇದೆ, ಎಲ್ಲ ಚೆನ್ನಾಗಿಲ್ಲ ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಸಿನಿಮಾ, ಅದು ತುಂಬ ಮುಖ್ಯ. ಎಂಟರ್ಟೈನಿಂಗ್ ಆಗಿರ್ಬೇಕು. 2 ಅಷ್ಟೊಂದು ದುಡ್ಡು ಕೊಟ್ಟು ಜನ ಅಷ್ಟೊಂದು ಕಷ್ಟಪಟ್ಟು ಸಿನಿಮಾಗೆ ಯಾಕೆ ಬರ್ತಾನೆ ಅಂದರೆ ಅದರಲ್ಲಿ ಮಜಾ ಇರಬೇಕು, ಏನೋ ಒಂದು ಸಣ್ಣದೊಂದು ಏನೋ ಒಂದು ವಿಷಯ ತಿಳ್ಕೊಂಡು ಹೋಗೋ ಥರ ಇರಬೇಕು. ಓವರಾಲ್ ಪಿಕ್ಚರು ಚೆನ್ನಾಗಿರ್ಬೇಕು, ಅದು ಇಂಪಾರ್ಟೆಂಟ್. ಇಲ್ಲ, ತುಂಬ ಅದ್ಭುತವಾಗಿ ಸೂಟ್ ಆಗಿದೆ ಅವ್ರಿಗೆ ಯಾಕೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಡ್ರೆಸ್ಗೆ ಸಾಕೊಂಬಂದಾಗ ಎಲ್ಲ ಶಾಕ್ ಆಗೋಗ್ಬಿಟ್ರು, ಅಷ್ಟು ಅದ್ಭುತವಾಗಿತ್ತು. ಅವರು ಅಷ್ಟು ಗಾಂಭೀರ್ಯದಿಂದ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟ್ರು, ಒಂಥರ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅಂತಾರಲ್ಲ, ಅಷ್ಟು ಚೆನ್ನಾಗಿದೆ ಅವರು. ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಅವರು ಪಿಕ್ಚರ್ಗೆ. ಇಲ್ಲ, ಇದೆ ಏನಂದರೆ ಪೌರಾಣಿಕ ಸ್ಟೈಲಲ್ಲೂ ಡೈಲಾಗ್ಸ್ ಇದೆ, ಸಾಮಾಜಿಕವಾಗೂ ಡೈಲಾಗ್ಸ್ ಇದೆ. ಒಬ್ಬ ಇಲ್ಲಿಂದ ಮೇಲೋದವನು ಹೆಂಗೆ ಮಾತಾಡ್ತಾನೆ, ಹೆಂಗಿರುತ್ತೆ ಆ ಥರದ್ದು ಇದಿರೋದೆ. ಬಟ್ ಅದರಲ್ಲಿ ಕೆಲವು ವಿಷಯಗಳು ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ, ಟಾಪಿಕ್ ಮಾಡಿದ್ವಿ. ಡೈಲಾಗ್ಸ್ ಅಂದರೆ ಸುಮ್ಮನೆ ಡೈಲಾಗ್ ಫಾರ್ ಡೈಲಾಗ್ಸ್ ಥರ ಇರಲ್ಲ. ಫಾರ್ ಎಕ್ಸಾಂಪಲ್ ಇವ್ನು ಕೇಳ್ತಾನೆ ಇವಾಗ, ನೋಡಪ್ಪ ನಾನು ಎಲ್ಲ ಎಂತೆಂಥ ಜನ ನೋಡ್ಬಿಟ್ಟಿದ್ದೀನಿ, ನನ್ನ ಲೈಫಲ್ಲಿ ಲಾಜಿಕ್ ಹುಡುಕಿ ನಂಗೆ ತಲೆ ಕೆಟ್ಟೋಗಿ ಅದನ್ನು ಬಿಸಾಕ್ಬಿಟ್ಟು ಮ್ಯಾಜಿಕ್ಕೇ ಓಕೆ ಲಾಜಿಕ್ ಯಾಕೆ ಅಂತ ಬದುಕಿದವನು ನಾನು, ನಂಗೆ ಲಾಜಿಕ್ಕೇ ಸಿಗ್ತಾ ಇಲ್ಲ ಜೀವನದಲ್ಲಿ ಅಂತ ಆ ಥರ ಕ್ವಶನ್ಸ್ ಕೇಳ್ತಾ ಇರ್ತಾನೆ ಯಮನಿಗೆ ಇದಾಗುತ್ತೆ ಇವ್ನಿಗೇನೇ ಆನ್ಸರ್ ಮಾಡೋದು ಅಂತ. ಯಾಕೆಂದರೆ ಒಬ್ಬ ವಿಚಿತ್ರ ಸೃಷ್ಟಿ ಅವನು. ಸೊ ಆ ಥರದ್ದೆಲ್ಲ ಸಂದರ್ಭಗಳಿದ್ದಾವೆ. ಅಲ್ಲಿ ಹೋದಾಗ ಅವನೇನೇನು ಮಾಡ್ತಾನೆ, ಅಲ್ಲಿಂದ ಅವನೇನು ಕಲಿತಾನೆ, ಈ ಥರದ್ದೆಲ್ಲ ವಿಷಯಗಳಿದ್ದಾವೆ. ಅಯ್ಯೋ ಅದಿಲ್ಲ, ಇಲ್ಲ ಅದೇನಂದರೆ ಒಂದು ಗೆಟಪ್ ಹಾಕಿ ನೋಡಿದ್ದು ನಾವು. ಏನಂದರೆ ಒಂದು ಉಪೇಂದ್ರ ಸಿನಿಮಾ ಇತ್ತಲ್ಲ, ಆ ಥರದ್ದು ಒಂದು ಗೆಟಪ್ಪಲ್ಲಿ ಒಂದು ಇದನ್ನು ಮಾಡೋಣ ಅಂತ. ಬಟ್ ಏನಂದರೆ ಆಮೇಲೆ ಓವರ್ ಆಲ್ ಫಿಲಮ್ ನೋಡಿದ್ರೆ ನಮ್ಗೆ ಅದು ಅಷ್ಟು ಇದನ್ನಿಸ್ಲಿಲ್ಲ. ಈ ಸಿನಿಮಾಗೆ ಅದು ಅವಶ್ಯಕತೆ ಇಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನು ಇಲ್ಲ, ಅದ್ರ ಬಗ್ಗೆ ಆಲ್ರೆಡಿ ಮುನಿರತ್ನಂ ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಏನಿದ್ರು ಅದು ಕೋರ್ಟಲ್ಲಿರೋದ್ರಿಂದ ಕೋರ್ಟಲ್ಲೇ ಅದು ಇತ್ಯರ್ಥ ಆಗುತ್ತೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಖಂಡಿತ ನಮ್ಗೆ ಅನಿಸಿದೆ. ಸರ್, ಆ ಕೇಸ್ ಬಗ್ಗೆ ಈಗಾಗಲೇ ನಾನು ಇಲ್ಲಿ ಬೆಳಗ್ಗೆನೇ ಕೋರ್ಟಲ್ಲಿ ಓಪನ್ ಆಗಿದ ತಕ್ಷಣ ಕೋರ್ಟ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟು ದಾಖಲೆನೂ ನನ್ನ ಕೈಯಲ್ಲಿದೆ. ಈ ಕೋರ್ಟ್ ಮ್ಯಾಟ್ರ್ ಬಗ್ಗೆ ನಾವು ಹೆಚ್ಚಿಗೆ ಆಲೋಚನೆ ಮಾಡೋದೇನು ಬೇಡ. ಅದರಲ್ಲಿ ಅವ್ರದ್ದು ಸಿಂಗಲ್ ಲೈನ್ ಆರ್ಡ್ರು ಅವ್ರು ಈಗಾಗಲೇ 2010ರಲ್ಲಿ ಸೌತ್ ಇಂಡಿಯಾ ಫಿಲಮ್ ಚೇಂಬರಲ್ಲಿ ರಿಜಿಸ್ಟರ್ ಮಾಡಿ ಅವರು ಲೈನ್ನ ಇಲ್ಲಿ ಆಲ್ರೆ ರೆಕಾರ್ಡ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಕೋರ್ಟ್ ಡಾಕ್ಯುಮೆಂಟ್ಸ್ ಇದು. ಇದಕ್ಕೆ ಆನ್ಸರು ನಾಳೆ ನಾನು ಕೋರ್ಟಲ್ಲಿ ಆನ್ಸರ್ ಮಾಡಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಯಾವುದೇ ಕಾರಣಕ್ಕೂ ಒಂದು ತಮಗೆ ಸ್ಪಷ್ಟವಾಗಿರಲಿ, ಇದರಲ್ಲಿರುವಂಥ ಕತೆ ಸಾರಾಂಶಕ್ಕೂ ನಮ್ಮ ಕತೆಗೂ ಒಂದು ಸೀನು ಹೋಲಿಕೆ ಆಗಲ್ಲ. ಯಾಕಂದರೆ ಇದು ನನ್ನ ಕೈಯಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆ ಹಿಡಿದು ತಮ್ಮ ಹತ್ರ ಮಾತಾಡ್ತಾ ಇರೋದು. ಸರ್, ಅವರವರು ಸ್ವತಂತ್ರರು, ಯಾರು ಏನು ಬೇಕಾದ್ರೂ ಕೇಳ್ಬೋದು. ನ್ಯಾಯಾಲಯ ಅದು ಯಾರ ಕಡೆ ನ್ಯಾಯ ಅದು ಅವರು ಪರಿಗಣಿಸ್ತಾರೆ. ಅದನ್ನು ನಾಳೆ ನಾನು ನೋಡ್ಕೊಳ್ತೀನಿ. ನ್ಯಾಯಾಲಯಕ್ಕೆ ನಾನು ನನ್ನ ಕಡೆಯಿಂದ ಏನು ನನ್ನ ಕಡೆಯಿಂದ ಹೇಳ್ಬೇಕು ಅದು ಅಷ್ಟು ನಾನು ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತೀನಿ. 100% ಇವತ್ತಿಗೂ ಹೇಳ್ತಾ ಇದ್ದೀನಿ. ಒಂದೇ ನಾನು ಇದನ್ನು ನೋಡ್ದೇನೆ ಮಾತಾಡಿರೋದು. ಇವತ್ತು ನೋಡಿದ ಮೇಲೆ ಮತ್ತೆ ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ನೆನ್ನೆ ನೋಡದೆ ಹೇಳಿರೋಂಥ ವಿಷಯ ಅದು ಬಿಟ್ಕೊಡ್ತೀನಿ ಅಂತ. ಇವತ್ತು ಈ ದಾಖಲೆ ನೋಡಿದ ಮೇಲೆ ಮತ್ತೆ ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಅಂದಮೇಲೆ ನೆನ್ನೆ ಆದರೂ ನಾನು ಮಾತಾಡಿದ ಸತ್ಯ. ಇವತ್ತು ದಾಖಲೆ ನೋಡಿದ ಮೇಲೆ ಆ ಪ್ರಶ್ನೆ ಮಾತಾಡೋದು ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇದು ಹೋಲಿಕೆನೇ ಇಲ್ಲ. ಸಿಂಪಲ್. ಏನು ಸರ್? ಸರ್, ಇಂಡಸ್ಟ್ರಿ ರೆಸ್ಪಾನ್ಸ್ ತಮ್ಮಗಳಿಗೆ ಗೊತ್ತಾಗತ್ತೆ ಹೊರತು ನನಗೆ ಗೊತ್ತಾಗಲ್ಲ. ಇಂಡಸ್ಟ್ರಿ ರೆಸ್ಪಾನ್ಸ್ ನೋಡಿದ್ರೆ ಹೇಗಾದ್ರೂ ಮಾಡಿ ನಿಮ್ಮ ಸಿನಿಮಾನ ತಡಿಬೇಕು ಅನ್ನೋ ತರ ಇದೆಯಲ್ಲ, ಒಬ್ರು ಆದ್ಮೇಲೆ ಒಬ್ರು ಬರ್ತಾರಲ್ಲ ಕಾಲ. ಸರ್, ಯಾವತ್ತು ಒಂದು ತಿಳ್ಕೊಳ್ಳಿ,
ಇವರೆಲ್ಲ ನಮ್ಗೆ ಈ ಥರ ಇಂಥವ್ರನ್ನ ನೀವು ದುಡ್ಡು ಕೊಟ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಇವರೆಲ್ಲ ಇದ್ದರೆ ನಾವು ಮಲಗೋದು ಒಂದು 4 ಗಂಟೆ ಟೈಮ್ ಮಲಗ್ತೀವಿ. ಇಂಥವ್ರು ಇಲ್ಲ ಅಂದರೆ ನಾವು 12 ಗಂಟೆ ಟೈಮ್ ಮಲಗ್ತೀವಿ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ಗೆ ಇಂಥವ್ರು ಬೇಕು. ಜಾಸ್ತಿ ಅಲರ್ಟ್ ಆಗಿರ್ತೀವಿ, ಎಚ್ಚರಿಕೆ ಆಗಿರ್ಬೋದು ಯಾವಾಗಲೂ. ಮಂಜು ಅವರಿಗೆ ಪೂರ್ಣ ಬೆಂಬಲ ಇದೆ ನಿಮಗೆ? ನಮಗೆ ಮೊದಲಿಂದ ಹೇಳ್ಕೊಂಬರ್ತಾ ಇದೆ, ಮಂಜು ನನ್ನ ಸ್ನೇಹಿತ, ಆತ್ಮೀಯ. ಇಲ್ಲ, ಯಾತಕ್ಕೆ ಇದು ಹೇಳ್ತೀನಿ ಅಂದರೆ, ಎಲ್ಲೋ ಒಂದು ಕಡೆ 100% ಮಂಜು ಭಾಳ ಕರೆಕ್ಟಾಗಿದ್ದ. ಮಧ್ಯದಲ್ಲಿ ಯಾವುದೋ ಒಂದು ಆ ಪ್ರಸಾದ ಸಿಕ್ಕಿದ ತಕ್ಷಣ ನನಗೆ ತೊಂದರೆ ಕೊಡೋಕೆ ಶುರು ಮಾಡಿದೆ. ಬಟ್ ಏನು ತೊಂದರೆ, ಎಲ್ಲ ಸರಿಗೆ ಹೋಗಿತ್ತು. ಸರ್, ನನಗೆ ಆತ್ಮೀಯರು, ಹಿತೈಷಿಗಳು ಹೆಂಗನ್ನ ಮಾಡಿ ನೀನು ಒಳ್ಳೇದಾಗಲಪ್ಪ, ನಿನ್ನ ಚಿತ್ರ ಬಿಡುಗಡೆ ಆಗಲಿ ಅಂತ ನನಗೆ ಹೇಳ್ತಾ ಇದ್ರು. ಆಮೇಲೆ ಕೆಲವರು ಹಿತಶತ್ರುಗಳಿರ್ತಾಯಿದ್ರು. ಅವ್ರಿಗೆ ಹೇಳೋರು, ನೀನು ಏನಾದರೂ ಮಾಡೋ ಅದನ್ನು ಬಿಡಬೇಡ, ನೀನು ಬಾ ಅಂತ ಹೇಳೋದು. ಕೆಲವರು ನನಗೆ ಹೇಳ್ತಾ ಇದ್ರು, ನೀನು ಹೋಗ್ತಾ ಇರೋದು ಕರೆಕ್ಟಾಗಿದೆ, ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ನನಗೂ ಹೇಳ್ತಾ ಇದ್ರು. ಇದೆಲ್ಲ ಇದ್ದೇ ಇರ್ತಾರೆ.